ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇರುವಂತ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಈ ಒಂದು ನಗರ ಪ್ರದೇಶಗಳಲ್ಲಿ ಮನೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಮನೆಗಳಿಗೆ ನಿಮ್ಗೆ ಒಂದು ಸರ್ಕಾರದಿಂದ ಸಬ್ಸಿಡಿನ ಕೊಡ್ತಾರೆ. ಜೊತೆಗೆ ನೀವು ಅದನ್ನ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ನ ಮಾಡಿಸ್ಬೇಕಾಗುತ್ತೆ. ಯಾಕಂತಂದ್ರೆ ನೀವು ಸಿಟಿಗಳಲ್ಲಿ ಮನೆ ಮಾಡೋದಿಕ್ಕೆ ಅವರು ಕೊಡುವಂತ ಸಬ್ಸಿಡಿ ಸಾಕಾಗೋದಿಲ್ಲ. ಹಾಗಾಗಿ ನೀವು ಮನೆ ನಿರ್ಮಾಣ ಮಾಡೋದಿಕ್ಕೆ ನೀವು ಬ್ಯಾಂಕ್ಗಳಲ್ಲಿ ಸಾಲನ ಮಾಡಬೇಕಾಗುತ್ತೆ. ಆ ಒಂದು ಸಾಲ ಮಾಡುವಂತ ಸಂದರ್ಭಗಳಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು ಅಥವಾ ನಿಮ್ಗೆ ನೀವು ಎಲಿಜಿಬಲ್ ಇರಬೇಕಾಗುತ್ತೆ. ಆ ಒಂದು ಲೋನ್ ನ ಮಾಡೋದಿಕ್ಕೆ ನೀವು ಎಲಿಜಿಬಲ್ ಇರಬೇಕಾಗುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಬ್ಯಾಂಕ್ ಗಳಿಂದ ಈ ಒಂದು ಸಾಲನ ಕೊಡೋದಿಕ್ಕೆ ಮುಂದೆ ಬರ್ತಾರೆ. ಇಲ್ಲ ಆದ್ರೆ ನಿಮ್ಗೆ ಆ ಒಂದು ಸಾಲನ ಸಿಗೋದಿಲ್ಲ, ಸಾಲನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ರೀತಿಯಾಗಿ ತುಂಬಾ ಜನರಿಗಾಗಿದೆ. ಯಾಕಂತಂದ್ರೆ ಸಾಲ ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಅವರ ಒಂದು ಕ್ರೆಡಿಟ್ ಸ್ಕೋರ್ ಇಲ್ಲ. ಹಾಗಾಗಿ ಅವರಿಗೆ ಸಾಲಗಳು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಈ ಒಂದು ಮನೆಗಳನ್ನ ಏನ್ ಕೊಟ್ಟಿದ್ರು ಅಂದ್ರೆ ಈ ಒಂದು ಮನೆಗಳು 43,874 ಮನೆಗಳನ್ನ ಕೊಟ್ಟಿದ್ರು. ಅದರಲ್ಲಿ 25,815 ಮನೆಗಳು ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿದೆ. ಅಂದ್ರೆ ನಿರ್ಮಾಣ ಮಾಡೋದಿಕ್ಕೆ ಅವ್ರಿಗೆ ಈ ಒಂದು ಲೋನ್ಗಳಾಗ್ತಾ ಇಲ್ಲ. ಆ ಒಂದು ಸಂದರ್ಭಗಳಲ್ಲಿ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲೇ ಉಳ್ಕೊಂಡಿದೆ. ಹಾಗಾಗಿ ಇವಾಗ ಈ ಒಂದು ಸಿದ್ದರಾಮಯ್ಯನವರು ಏನಿದ್ದಾರೆ, ಇವರು ಇವಾಗ ಈ ಒಂದು ಏನು ನಿರ್ಮಾಣ ಹಂತದಲ್ಲಿರುವಂತ ಮನೆಗಳಿಗೆ ಈ ಒಂದು ಏನು ಹೂಡ್ಕೋ ಅಂತ ಒಂದು ಏನು ಕಂಪ್ನಿ ಇದೆಯಲ್ವಾ, ಅಂದ್ರೆ ಈ ಒಂದು ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಟಿಂಗ್ ಲಿಮಿಟೆಡ್ ಅಂತ ಒಂದು ಏನು ಇದೆ ಕಂಪ್ನಿ ಇದೆ, ಅದರಲ್ಲಿ ಈ ಒಂದು ಗೌರ್ಮೆಂಟ್ ಅಲ್ಲಿ ಅದರಿಂದ ನಿಮ್ಗೆ ಒಂದು ಯಾರ್ಯಾರಿಗೆಲ್ಲ ಈ ಒಂದು ಬ್ಯಾಂಕ್ ಗಳಿಂದ ಲೋನ್ಗಳು ಸಿಗ್ತಾ ಇರ್ಲಿಲ್ಲ ಅಂತವ್ರಿಗೆ ಅದರಿಂದಾಗಿ ಮಾತಾಡಿ ಅದರಿಂದಾಗಿ ಅವರು ಸರ್ಕಾರದಿಂದಾನೇ ನಿಮ್ಗೆ ಅದನ್ನು ಒದಗಿಸಿ ಕೊಡಿ ಅಂತ ಈ ಒಂದು CM ಸಿದ್ದರಾಮಯ್ಯನವರು ಎಲ್ರಿಗೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಆ ಒಂದು ಏನು ಹಣ ಏನಿರುತ್ತೆ ಅದನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಅದನ್ನ ನೀವು ಯಾವ ರೀತಿಯಾಗಿ ಕಟ್ಟಬೇಕು ಇದನ್ನೆಲ್ಲದನ್ನು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಯಾರೆಲ್ಲ ಈ ಒಂದು ಗ್ರಾಮಗಳಲ್ಲಿ ಮನೆಗಳನ್ನ ತಗೊಂಡಿದ್ದೀರಾ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಥವಾ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾರೆಲ್ಲ ಈ ಒಂದು ಮನೆಗಳು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರಾ, ಅವ್ರು ಯಾರೆಲ್ಲ ಇನ್ನೂ ಕೂಡ ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತವ್ರಿಗೂ ಕೂಡ ಬಿಲ್ಗಳನ್ನ ಹಾಕೋದಿಕ್ಕೆ ಹೇಳಿದ್ದಾರೆ. ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ನ ಮಾಡಿದ್ದಾರೆ, ಟ್ವಿಟರ್ ಕೂಡ ಹೇಳಿದ್ದಾರೆ. ಅದನ್ನು ಇಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಕೂಡ ನೀವು ಹಾಕ್ತಾ ಇದೀನಿ, ನೋಡಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿವರೆಗೂ ಯಾರ್ಯಾರಿಗೆಲ್ಲ ಒಂದು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತವ್ರು ಅರ್ಧ ಒಂದು ಅಂದ್ರೆ ಇನ್ನೂ ಕೂಡ ಆ ಒಂದು ಮನೆಗಳು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತವ್ರೆಲ್ಲರೂ ಕೂಡ ಇನ್ ಮುಂದೆ ಕಂಪ್ಲೀಟ್ ನ ಮಾಡ್ಕೋಬಹುದು. ಇನ್ನೂ ಕೂಡ ಇನ್ ಮುಂದೆ ಈ ಒಂದು ಹೊಸದಾಗಿ ಯಾರೆಲ್ಲ ಈ ಒಂದು ಮನೆಗಳನ್ನ ತಗೋಬೇಕಂತ ಅನ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಈ ಒಂದು ಮನೆಗಳನ್ನ ಕೂಡ ಬಿಡ್ತಾರೆ, ಸದ್ಯದಲ್ಲೇ ಬಿಡ್ತಾರೆ. ಇದೆಲ್ಲದೂ ಕೂಡ ಕ್ಲಿಯರ್ ಆದ ನಂತರದಲ್ಲಿ ಹೊಸದಾಗಿ ಮನೆಗಳನ್ನ ಬಿಡ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ ಮನೆಗಳಿಲ್ಲ ಅಂತ. ಅವರೆಲ್ಲರೂ ಕೂಡ ಮನೆಗೆ ಅಪ್ಲಿಕೇಶನ್ ಹಾಕೊಂಡು ಅದಾದ ನಂತರದಲ್ಲಿ ಮನೆಗಳನ್ನ ನೀವು ತಗೋಬಹುದು. ಈಗ ಸದ್ಯಕ್ಕೆ ಇರುವಂತ ಒಂದು ಬೆಳವಣಿಗೆ ಏನಂತಂದ್ರೆ ಈ ಒಂದು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಅರ್ಬನ್ ಏರಿಯಾಗಳಲ್ಲಿ ಯಾರಿಗೆಲ್ಲ ಈ ಒಂದು ಸಾಲಗಳು ಸಿಗ್ತಾ ಇರ್ಲಿಲ್ಲ, ಯಾರ್ಯಾರಿಗೆಲ್ಲ ಇನ್ನೂ ಕೂಡ ಮನೆಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಲ್ಲದೂ ಕೂಡ ಈ ಒಂದು ನಿರ್ಮಾಣ ಹಂತದಲ್ಲಿದೆ ಅಂತವ್ರು ಎಲ್ರಿಗೂ ಕೂಡ ಈ ಒಂದು ಹುಡ್ಕೋ ಅನ್ನೋ ಒಂದು ಕಂಪ್ನಿ ಏನಿದೆ ಅಲ್ವಾ, ಆ ಒಂದು ಕಂಪ್ನಿ ಮೂಲಕವಾಗಿ ಅವರೇ ಮಾತಾಡಿ ಒಂದು ಸರ್ಕಾರದಿಂದನೇ ಅದನ್ನ ಹಣನ ನಿಮ್ಗೆ ಒದಗಿಸಿ ಕೊಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಹಳ್ಳಿಗಳಲ್ಲಿ ಅಂಬೇಡ್ಕರ್ ನಿಗಮ ಏನಿದೆ, ಹಳ್ಳಿಗಳಲ್ಲಿ ಮನೆ ಯಾರೆಲ್ಲ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತವ್ರಿಗೂ ಕೂಡ ಇಮಿಡಿಯೇಟ್ ಆಗಿ ಬಿಲ್ ಕೂಡ ಪಾಸ್ ಆಗುತ್ತೆ, ಬಿಲ್ ಕೂಡ ನಿಮ್ಗೆ ಬರುತ್ತೆ. ಒಂದು ಬಿಲ್ ಆಗಿರ್ಬೋದು ಅಥವಾ 2 ಬಿಲ್ ಆಗಿರ್ಬೋದು, ಇಲ್ಲಿವರೆಗೂ ಬಂದಿರ್ಬೋದು, ಅಥವಾ ಪೆಂಡಿಂಗ್ ಯಾವ್ದಾದೆಲ್ಲ ಬಿಲ್ಗಳಿದೆ ಅದೆಲ್ಲದನ್ನು ಕೂಡ ಹಾಕ್ತಿವಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸ್ಪಷ್ಟವಾಗಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ 94,939 ಮನೆಗಳನ್ನ ನಿರ್ಮಿಸಲಾಗಿತ್ತು. ಅದರಲ್ಲಿ ಇವಾಗ ಈ ಒಂದು 56,682 ಮನೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಅದೇ ರೀತಿಯಾಗಿ ಇನ್ನೂ ಕೂಡ ಈ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಸ್ಲಮ್ ಬೋರ್ಡ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಅಡಿಯಲ್ಲಿ 42,000 ಮನೆಗಳನ್ನ ನಿರ್ಮಿಸಲಾಗುತ್ತಿದೆ. ಅದರಲ್ಲಿ ಈ ಒಂದು ಏನು ಅದರಲ್ಲೂ ಕೂಡ ಈ ಒಂದು ಮನೆಗಳು ಕಂಪ್ಲೀಟ್ ಆಗಿಲ್ಲ. ಅಲ್ಲಿಗೂ ಕೂಡ ಈ ಒಂದು ಇಲ್ಲಿ ಇರುವಂತ ರಸ್ತೆಗಳು ಸೇರಿದಂತೆ ಎಲ್ಲದಕ್ಕೂ ಕೂಡ ಈ ಒಂದು ಫಂಡ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇವಾಗ ಕಂಪ್ಲೀಟ್ ಆಗಿ ಒಂದು ಮನೆಗಳು ಯಾರ್ಯಾರಿಗೆಲ್ಲ ಇದೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಕಂಪ್ಲೀಟ್ ನ ಮಾಡ್ಕೋಬಹುದು ಮನೆಗಳನ್ನ. ಅದೇ ರೀತಿಯಾಗಿ ಇನ್ನೂ ಕೂಡ ಹೊಸದಾಗಿ ಮನೆಗಳನ್ನ ಬಿಟ್ಟಂತ ಸಂದರ್ಭಗಳಲ್ಲಿ ನಾನು ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಹೊಸ ಒಂದು ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ನಿಮ್ಗೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.